ಯೋಗಾಭ್ಯಾಸದ ಪ್ರಾರಂಭದ ಆಸನವಾಗಿ ನಾವು ಸ್ವಸ್ತಿಕಾಸನವನ್ನು ರೂಢಿಸಿಕೊಳ್ಬೇಕು. ಸ್ವಸ್ತಿಕ ಅಂತ ಹೇಳಿದರೆ ಶುಭಂ, ಪ್ರಾರಂಭ ಅಂತೇಳಿ. ಈಗ ನಾವು ಸ್ವಸ್ತಿಕಾಸನವನ್ನು ಅಭ್ಯಾಸ ಮಾಡುವ ಕ್ರಮವನ್ನು ನೋಡುವ. ಇದು ಸಮಸ್ಥಿತಿಯಲ್ಲಿ ಕೂತ್ಕೊಂಡಿದ್ದಾರೆ. ಸಮಸ್ಥಿತಿ ಅಂತ ಹೇಳಿದರೆ ಕಾಲುಗಳು ಜೋಡಿಸಿ, ಕೈಗಳನ್ನು ಸೊಂಟದ ಪಕ್ಕದಲ್ಲಿಟ್ಟು, ಬೆನ್ನು ಕುತ್ತಿಗೆ ತಲೆ ನೇರವಾಗಿಟ್ಟು 5 ಸಾರಿ ಉಸಿರಾಟ ಮಾಡಬೇಕು. ಇದು ಅಭ್ಯಾಸದ ಪ್ರಾರಂಭದಲ್ಲಿ ನಾವು ಮಾಡಬೇಕಾದಂತಹ ಒಂದು ವಿಧಾನ. ಸಹಜವಾದ ಉಸಿರಾಟ ನಡೀತಾ ಇರಲಿ, ಎಲ್ಲಿಯೂ ಉಸಿರಿಗೆ ಒತ್ತಡ ಬೇಡ. ಸ್ಥಿತಿಯಾದ ನಂತರ ಆ ಆಸನದ ಪ್ರೊಸೀಜರನ್ನು ಪ್ರಾರಂಭ ಮಾಡಬೇಕು. ಈಗ ಶ್ವಾಸ ಬಿಡುತ್ತಾ ಎಡಕಾಲು ಮಡಚಿ ಬಲಕಾಲಿನ ತೊಡೆಯ ಬುಡದಲ್ಲಿಡಬೇಕು. ಎಕ್ಸೇಲಿಂಗ್ ಫೋಲ್ಡ್ ದ ಲೆಫ್ಟ್ ಲೆಗ್, ಕೀಪ್ ರೂಟ್ ಆಫ್ ದಿ ರೈಟ್ ಥೈ. ನಂತರ ಪೂರ್ತಿ ಶ್ವಾಸ ತಗೊಂಡು ಇನ್ಹೇಲ್ ದರ್ ಇಟ್ ಸೆಲ್ಫ್. ಶ್ವಾಸ ಬಿಡುತ್ತಾ ಬಲಕಾಲು ಮಡಚಿ ಎಡಕಾಲಿನ ತೊಡೆ ಮತ್ತು ಮೀನಖಂಡದ ಮಧ್ಯದಲ್ಲಿ ಇಡಬೇಕು. ಕೀಪ್ ದ ರೈಟ್ ಲೆಗ್ ಬಿಟ್ವೀನ್ ಥೈ ಆ್ಯಂಡ್ ಕಾಫ್ ಮಸಲ್. ಇದಾದ ನಂತರ ಎರಡೂ ಕೈಗಳಲ್ಲಿಯೂ ಚಿನ್ಮುದ್ರೆಯನ್ನು ಮಾಡಬೇಕು. ಚಿನ್ಮುದ್ರೆ ಅಂತ ಹೇಳಿದರೆ ಹೆಬ್ಬೆರಳು ಮತ್ತು ತೋರು ಬೆರಳಿನ ತುದಿಯನ್ನು ಟಚ್ ಮಾಡಿ ಮುದ್ರೆಯನ್ನು ಮಾಡಬೇಕು. ಚಿನ್ಮುದ್ರ ಸಿಂಬಲ್ ಆಫ್ ನಾಲೆಜ್ ಅಂತ ಕರಿತೀವಿ, ಜ್ಞಾನದ ಸಂಕೇತ. ಚಿನ್ಮುದ್ರೆ ಮಾಡಿದಂತಹ ಕೈಗಳನ್ನು ಮಂಡಿಯ ಮೇಲೆ ಇಡಬೇಕು. ಕೀಪ್ ಯರ್ ಹ್ಯಾಂಡ್ಸ್ ಆನ್ ಯರ್ ನೀ, ಮಂಡಿಯ ಮೇಲೆ. ಪುನಃ ಒಂದು ಸಾರಿ ಬೆನ್ನು ಕುತ್ತಿಗೆ ತಲೆ ನೇರವಾಗಿಟ್ಟು ಹಗುರವಾಗಿ ಎರಡೂ ಕಣ್ಣುಗಳನ್ನು ಮುಚ್ಚಬೇಕು. ಜೆಂಟ್ಲಿ ಕ್ಲೋಸ್ ದ ಐಸ್. ಹಗುರವಾಗಿ ಎರಡೂ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ನಿಧಾನವಾಗಿ ಶ್ವಾಸ ತಗೊಂಡು ನಿಧಾನವಾಗಿ ಶ್ವಾಸ ಬಿಡುತ್ತಾ ಉಸಿರಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ 10 ಸಾರಿ ಉಸಿರಾಟ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ 10 ಸಾರಿ ಉಸಿರಾಟವನ್ನು ಲೆಕ್ಕ ಮಾಡಬೇಕು. ಬೆರಳ ತುದಿಯ ಮೇಲೆ ಗಮನವಿಡುವಾಗ ನಿಮಗೆ ನಾಡಿ ಮಿಡಿತದ ಅನುಭವ ಆಗ್ತದೆ ಚಿನ್ಮುದ್ರೆಯಲ್ಲಿ. ಉಸಿರಾಟವನ್ನು ಲೆಕ್ಕ ಮಾಡ್ತಾ ಹೋದಾಗೆ ಮನಸ್ಸಿಗೆ ಬರುವ ಯೋಚನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ. ಮನಸ್ಸು ಪ್ರಶಾಂತಗೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಉಸಿರಾಟವನ್ನು ಲೆಕ್ಕ ಮಾಡುತ್ತಾ 10 ಸಾರಿ ಉಸಿರಾಟ ಆದ ನಂತರ ಪ್ರಶಾಂತವಾದ ಮನಸ್ಸಿನಲ್ಲಿ ನೀವು ನಿತ್ಯ ಆರಾಧಿಸುವ, ಪೂಜಿಸುವ ಇಷ್ಟ ದೇವರನ್ನು ಸ್ಮರಿಸಿ ಅದು ಯಾವುದೇ ದೇವರಾಗಿರ್ಬೋದು, ನಿಮ್ಮ ಆಯ್ಕೆಯಾಗಿರ್ತದೆ. ಇಷ್ಟ ದೇವರನ್ನು ಸ್ಮರಿಸಿ ಆದ ನಂತರ ನಿಮ್ಮ ಹೆತ್ತವರನ್ನು ಸ್ಮರಿಸಿ. ನಾವು ನಂಬಿರುವ ಹಾಗೆ ಮಾತೃದೇವೋ ಭವ ಪಿತೃದೇವೋ ಭವ ಭಾವನೆಯಿಂದ ಹೆತ್ತವರನ್ನು ಸ್ಮರಿಸಿ. ಅದೇ ಪ್ರಶಾಂತತೆಯಲ್ಲಿ ಗುರುಗಳನ್ನು ಸ್ಮರಿಸಿ. ಆಚಾರ್ಯ ದೇವೋ ಭವ ಅಂತ ಕರೀತೀವಿ. ಗುರುಗಳನ್ನು, ನಮ್ಮ ಜೀವನದಲ್ಲಿ ನಮಗೆ ಬೋಧನೆ ಮಾಡಿದಂಥ, ವಿದ್ಯೆ ಕೊಟ್ಟಂಥ ಗುರುಗಳನ್ನು ಸ್ಮರಿಸಿ. ಸರ್ವಸಕ್ತನಾದ ಭಗವಂತನನ್ನು ಓಂಕಾರದ ನಾಮದೊಂದಿಗೆ 3 ಸಾರಿ ಓಂಕಾರವನ್ನು ಆಡುವ. ದೀರ್ಘ ಶ್ವಾಸ ತಗೊಳ್ಳಿ.
3 ಸಾರಿ ಓಂಕಾರ ಹೇಳಿದ ನಂತರ ನೀವು ಪ್ರಾರ್ಥನೆಯನ್ನು ಹಾಡಬಹುದು. ನಿಮ್ಮ ಆಯ್ಕೆಯ ಪ್ರಾರ್ಥನೆ ಯಾವುದೇ ಆಗಿರ್ಬೋದು, ಅದನ್ನು ಹಾಡಬಹುದು. ಈಗ ನಾವು ಅಸತೋಮ ಸದ್ಗಮಯ ಪ್ರಾರ್ಥನೆಯನ್ನು ಹಾಡುವ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಶಾಂತವಾದ ಮನಸ್ಸಿನಲ್ಲಿ ಉಸಿರಾಟವನ್ನು ಗಮನಿಸಿ ನಿಧಾನವಾಗಿ ಕಣ್ಣುಗಳು ಬಿಡಿ, ಚಿನ್ಮುದ್ರೆಯನ್ನು ಬಿಡಿ. ಪ್ರಾರಂಭದ ಅಭ್ಯಾಸ ಸ್ವಸ್ತಿಕಾಸನ ಅಂತೇಳಿ ಬಹಳ ಸರಳವಾದ ವಿನ್ಯಾಸ ಇದು. ಯಾಕೆಂತ ಹೇಳಿದರೆ ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಅಭ್ಯಾಸ ಆಗಿ ಒಂದು ರೀತಿಯ ಕಂಫರ್ಟೇಬಲ್ ಪಾಸ್ಚರ್, ಸುಖಕರವಾದ ವಿನ್ಯಾಸವಾಗಿ ಈ ಆಸನವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಯೋಗಿಕ್ ಅಭ್ಯಾಸಕ್ಕೆ, ವಿಶೇಷವಾಗಿ ಕ್ರಿಯೆಗಳನ್ನು ಮಾಡಲಿಕ್ಕೆ, ಹಲವಾರು ಯೋಗಾಸನಗಳು ಮಾಡಲಿಕ್ಕೆ, ಪ್ರಾಣಾಯಾಮ ಮಾಡೋದಕ್ಕೆ, ಧ್ಯಾನ ಮಾಡೋದಕ್ಕೆ ಒಂದು ಕಂಫರ್ಟೇಬಲ್ ಪಾಸ್ಚರ್ ಅಂತ ಬೇಕು. ಅದರಲ್ಲಿ ಈ ಆಸನವೂ ಒಂದು ಉಪಯುಕ್ತವಾದಂಥ ಆಸನ. ಈ ಆಸನವನ್ನು ನಿತ್ಯ ಅಭ್ಯಾಸ ಮಾಡ್ತಾ ಹೋದಾಗೆ ಸಹಜವಾಗಿ ನಮಗೆ ನಮ್ಮ ಏಕಾಗ್ರತೆಯನ್ನು ಚೆನ್ನಾಗಿ ಕಾಪಾಡಲಿಕ್ಕೆ ಸಹಾಯಕ್ಕೆ ಬರ್ತದೆ. ಯಾಕೆಂದರೆ ಚಿನ್ಮುದ್ರೆಯ ಮುಖಾಂತರ ನಮಗೆ ನಾಡಿ ಮಿಡಿತದ ಅನುಭವ ಆಗ್ತಾ ಹೋದಾಗೆ ಸಹಜವಾಗಿ ಮನಸ್ಸು ಪ್ರಶಾಂತತೆಗೊಳ್ಳುತ್ತದೆ, ಏಕಾಗ್ರತೆಯನ್ನು ಕಾಪಾಡಲಿಕ್ಕೆ ಸಹಾಯಕ್ಕೆ ಬರ್ತದೆ. ಮತ್ತು ವಿಶೇಷವಾಗಿ ಈ ಆಸನ ಮಾಡೋದರಿಂದ ನೆಲದ ಮೇಲೆ ಕೂತ್ಕೊಳ್ಳುವಂಥ ರೂಢಿ ಆಗ್ತದೆ. ಇದು ಎಷ್ಟೋ ಮಂದಿಗೆ ನೆಲದ ಮೇಲೆ ಕೂತ್ಕೊಳ್ಳಿ ಕಷ್ಟ ಆಗ್ಬೋದು. ಈ ಅಭ್ಯಾಸ ನಿತ್ಯ ಅಭ್ಯಾಸ ಮಾಡಿದರೆ ಜೀವನ ಪರ್ಯಂತ ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಆಗುವ ರೀತಿಯಲ್ಲಿ ನಮ್ಮ ಸಂದುಗಳನ್ನು, ಜಾಯಿಂಟ್ಸ್ಗಳನ್ನು ಮೇಂಟೈನ್ ಮಾಡಲಿಕ್ಕೂ ಸಹಾಯಕ್ಕೆ ಬರ್ತದೆ. ಒಂದು ರೀತಿಯ ಸುಖಕರ ವಿನ್ಯಾಸ ಆಗಿರೋದರಿಂದ ಈ ಆಸನ ಸಹ ನಮ್ಮ ಬೆನ್ನಿನ ಮೇಲೆ ಒಂದು ರೀತಿಯ ಸ್ಥಿರತೆಯನ್ನು ಕೊಡ್ತದೆ. ಬೆನ್ನು ನೇರವಾಗಿರುವಂಥದ್ದು ಆರೋಗ್ಯದ ಲಕ್ಷಣ. ಗೊತ್ತಿದ್ದೋ ಗೊತ್ತಿಲ್ಲದನ್ನು ನಮ್ಮ ಬೆನ್ನು ಬೆಂಡಾಗ್ತಾ ಹೋಗ್ತದೆ. ಆ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಈ ಅಭ್ಯಾಸ ಸಹಾಯಕ್ಕೆ ಬರ್ತದೆ. ಎರಡೂ ಕೈಗಳ ಚಿನ್ಮುದ್ರೆಯನ್ನು ಬಿಡಿ. ಶ್ವಾಸ ತಗೊಳ್ತಾ ಬಲಕಾಲು ಮುಂದೆ ಚಾಚಿ. ಇನ್ಹೇಲ್, ಸ್ಟ್ರೆಚ್ ಯುವರ್ ರೈಟ್ ಲೆಗ್. ಎಕ್ಸೇಲ್ ದೇರ್ ಇಟ್ ಸೆಲ್ಫ್. ಶ್ವಾಸ ಬಿಡಿ. ಶ್ವಾಸ ತಗೊಳ್ತಾ ಎಡಕಾಲು ಮುಂದೆ ಚಾಚಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಬೇಕಾದ್ರೆ ಮಾಡ್ಬೋದು. ಕಾಲು ಸ್ವಲ್ಪ ದೂರ ಬಿಟ್ಟು ಕೈಗಳನ್ನು ಹಿಂದಕ್ಕಿಟ್ಟು ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಸ್ವಸ್ತಿಕಾಸನ ಬಹಳ ಸರಳವಾದ, ಬಹಳ ಸುಖಕರವಾದ ಆಸನ. ನಿತ್ಯ ಅಭ್ಯಾಸ ಮಾಡೋದನ್ನು ರೂಢಿಸ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯ ಪ್ರಾಯದ ನಿರ್ಬಂಧ ಇಲ್ಲ, ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ಗಳು ಇಲ್ಲ. ಆದರೆ ನೆಲದ ಮೇಲೆ ತೀರ ಕಷ್ಟ ಆಗುವವರು ಇದನ್ನು ಪ್ರಯತ್ನ ಮಾಡೋದು ಬೇಡ, ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುವವರು. ಯೋಗಾಭ್ಯಾಸದ ಇನ್ನೊಂದು ಬಹಳ ಮುಖ್ಯವಾದ ಅಭ್ಯಾಸ ಯೋಗದ ಕ್ರಿಯೆಗಳು ಅಂತ ಕರೀತೀವಿ. ಕ್ರಿಯೆಗಳಲ್ಲಿ ಹಲವಾರು ಷಟ್ಕ್ರಿಯಾಸ್ ಅಂತ ಕರೆದು ಹಲವಾರು ಕ್ರಿಯೆಗಳು ನಾವು ಅಭ್ಯಾಸವನ್ನು ರೂಢಿಸ್ಬೋದು. ಇವತ್ತು ಒಂದು ಕ್ರಿಯೆಯನ್ನು ನಾವು ಕಲಿಯುವಂತಹ ಪ್ರಯತ್ನವನ್ನು ಮಾಡುವ. ಇವತ್ತು ನಾವು ಗಮನಿಸುವ ಯೋಗದ ಕ್ರಿಯೆ ಕಪಾಲಭಾತಿ ಅನ್ನುವಂತಹ ಅಭ್ಯಾಸ. ಕಪಾಲ ಅಂತ ಹೇಳಿದರೆ ತಲೆಯ ಬುರುಡೆ ಅಂತ ಅರ್ಥ. ಭಾತಿ ಅಂತ ಹೇಳಿದರೆ ಶೈನಿಂಗ್, ಹೊಳಪು ಅಂತ ಅರ್ಥ. ಏನಾದರೂ ಅರ್ಥ? ತಲೆಯ ಬುರುಡೆಗೆ ಹೇಗೆ ಹೊಳಪು ಬರ್ತದೆ? ಎರಡು ರೀತಿಯಲ್ಲಿ ನಮ್ಮನ್ನು ನಾವು ಒಂದು ರೀತಿಯಲ್ಲಿ ಶೈನಿಂಗಲ್ಲಿ ಇಟ್ಟುಕೊಳ್ಬೋದು. ಮೊದಲನೇದಾಗಿ ಫೇಶಿಯಲ್ ಎಕ್ಸ್ಪ್ರೆಷನ್, ಮುಖಚರ್ಯ. ಮುಖದಲ್ಲಿ ಹೊಳಪಿದ್ದರೆ ಆ ವ್ಯಕ್ತಿಗೆ ಜೀವನ ಚೈತನ್ಯ ಇದೆ ಅಂತ ಅರ್ಥ. ಮುಖ ಡಲ್ಲಾಗಿದ್ದರೆ ಆ ವ್ಯಕ್ತಿಯಲ್ಲಿ ಜೀವನ ಚೈತನ್ಯ, ಜೀವನೋತ್ಸಾಹ ಕಡಿಮೆ ಆಗಿದೆ ಅಂತ ಅರ್ಥ. ನಾವು ಸರಿ ಗಮನಿಸಿದರೆ ಅದೆಷ್ಟೋ ಹಿರಿಯರಲ್ಲಿ ಸಹ ಒಂದು ರೀತಿಯ ಮುಖದಲ್ಲಿ ಪ್ರಜ್ವಲಿಸುವ ಹೊಳಪು ಇರ್ತದೆ, ಅಷ್ಟು ಉಲ್ಲಾಸ ಇರ್ತದೆ, ಉತ್ಸಾಹ ಇರ್ತದೆ, ಜೀವನದಲ್ಲಿ ಅಷ್ಟು ಚೈತನ್ಯ ಇರ್ತದೆ. ಅದನ್ನು ಕಪಾಲಭಾತಿ ಮಾಡುವ ಮುಖಾಂತರ ನಾವು ಕಾಪಾಡಿಕೊಳ್ಬೋದು ಅನ್ನೋದು ಒಂದು ಅರ್ಥ. ಆದರೆ ಎರಡನೇದು ನಮ್ಮ ಬುದ್ಧಿವಂತಿಕೆ, ಇಂಟಲೆಕ್ಚುವಲ್ ಅಲರ್ಟ್ನೆಸ್ ಅಂತ ಕರೀತೀವಿ. ನಮ್ಮ ಬುದ್ಧಿಯ ಸಾಮರ್ಥ್ಯ. ಪ್ರಾಯ ಆಗ್ತಾ ಹೋದಾಗೆ ಒಂದಷ್ಟು ಮಂದಿಗೆ ಅರಳು ಮರಳು, ಜ್ಞಾಪನ ಶಕ್ತಿಯ ಕೊರತೆ,
ಒಂದು ರೀತಿಯ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಆಗ್ತಾ ಹೋದರೆ ಶೈನಿಂಗ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಯಾರು ಬುದ್ಧಿವಂತರಿದ್ದಾರೋ ಅವರೆಲ್ಲ ಕಡೆಯೂ ಶೈನಿಂಗ್ ಆಗ್ತಾರೆ. ಈ ಅಭ್ಯಾಸ ಮಾಡುವ ಮುಖಾಂತರ ಮೆದುಳಿಗೆ ಒಳ್ಳೆಯ ರೀತಿಯ ಆಕ್ಸಿಜನ್ ಸಿಕ್ಕಿ ಮೆದುಳಿನ ಜೀವಕೋಶಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗಿ ಒಂದು ರೀತಿಯ ಜ್ಞಾಪನ ಶಕ್ತಿಯನ್ನು ಸಹ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇಂಟರ್ನಲ್ ಶೈನಿಂಗ್ ಅಂದರೆ ಆಂತರಿಕವಾಗಿ ಸಹ ನಾವು ಬೌದ್ಧಿಕವಾಗಿ ಸಹ ನಮ್ಮನ್ನು ನಾವು ಒಂದು ರೀತಿಯ ಶೈನಿಂಗಲ್ಲಿ ಇಟ್ಕೊಳ್ಬೋದು ಅನ್ನುವ ಅರ್ಥವನ್ನು ಕೊಡುವಂತಹ ಅಭ್ಯಾಸ ಕಪಾಲ ಭಾತಿ. ಇದು 6 ಕ್ರಿಯೆಗಳಲ್ಲಿ ಒಂದು ಕ್ರಿಯೆ, ಷಟ್ಕ್ರಿಯಾಸಲ್ಲಿ ಒಂದು ಕ್ರಿಯೆ. ಬಾಕಿ ಕ್ರಿಯೆಗಳ ಬಗ್ಗೆ ಮುಂದಕ್ಕೆ ತಿಳ್ಕೊಳ್ಳುವ. ಅದು ಜಲನೇತಿ, ಸೂತ್ರನೇತಿ, ಜಲದೌತಿ, ತ್ರಾಟಕ, ನವಳಿ, ಅಗ್ನಿಸರ ಅನ್ನುವಂತಹ ಬಾಕಿ ಕ್ರಿಯೆಗಳ ಬಗ್ಗೆ ಮುಂದಕ್ಕೆ ನಾವು ಅಭ್ಯಾಸ ಮಾಡುವುದನ್ನು ಕಲಿತುಕೊಳ್ಳುವ. ಈಗ ಕಪಾಲಭಾತಿಯ ಅಭ್ಯಾಸ. ಶುರುವಿಗೆ ನಾವು ಸ್ವಸ್ತಿಕಾಸನ ಆಯ್ಕೆ ಮಾಡಿಕೊಳ್ಬೇಕು. ಕಪಾಲಭಾತಿಗೆ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು 5 ಸಾರಿ ಉಸಿರಾಟ ಮಾಡಿ. ಸ್ವಸ್ತಿಕಾಸನ ಪ್ರಾರಂಭ ಮಾಡಬೇಕಾದ್ರೆ ಚೆನ್ನಾಗಿ 5 ಸಾರಿ ಉಸಿರಾಟ ಮಾಡಿ ಮತ್ತೆ ಅದರ ಪ್ರೊಸೀಜರ್ ಪ್ರಾರಂಭ ಮಾಡಬೇಕು. ಈಗ ಸ್ವಸ್ತಿಕಾಸನದ ಪ್ರೊಸೀಜರ್ ಮಾಡುವ. ಶ್ವಾಸ ಬಿಡುತ್ತಾ ಎಡಕಾಲು ಮಡಚಿ, ಎಕ್ಸೇಲಿಂಗ್ ಫೋಲ್ಡ್ ಯುವರ್ ಲೆಫ್ಟ್ ಲೆಗ್, ಕೀಪ್ ರೂಟ್ ಆಫ್ ದ ರೈಟ್ ಥೈ. ಶ್ವಾಸ ತಗೊಳ್ಳಿ, ಇನ್ಹೇಲ್, ಎಕ್ಸೇಲ್ ಫೋಲ್ಡ್ ದ ರೈಟ್ ಲೆಗ್, ಕೀಪ್ ಆನ್ ದ ಲೆಫ್ಟ್ ಥೈ ಬಿಟ್ವೀನ್ ಥೈ ಆ್ಯಂಡ್ ಕಾಫ್ ಮಸಲ್. ತೊಡೆ ಮತ್ತು ಮೀನಖಂಡದ ಮಧ್ಯದಲ್ಲಿ ಬಲಕಾಲಿನ ಪಾದವನ್ನು ಇಡಬೇಕು. ಒಮ್ಮೆಗೆ 2 ಕೈಯಲ್ಲಿ ಚಿನ್ಮುದ್ರೆ ಮಾಡಿ. ಅಲ್ಲಿಗೆ ಸ್ವಸ್ತಿಕಾಸನ ಮಾಡುವ ಪ್ರೊಸೀಜರ್ ಕಂಪ್ಲೀಟ್ ಆಯಿತು. ಇಲ್ಲಿ ವಿನ್ಯಾಸದಲ್ಲಿ ಹೆಚ್ಚು ಹೊತ್ತು ಇರಬೇಕಾಗಿಲ್ಲ, ನೇರವಾಗಿ ಕಪಾಲಭಾತಿ ಮಾಡಲಿಕ್ಕೆ ನಾವು ಹೋಗ್ಬೋದು. ಕಪಾಲಭಾತಿ ಮಾಡಬೇಕಾದ್ರೆ 2 ಅಂಗೈಗಳನ್ನು ಮಂಡಿಯ ಮೇಲೆ ಇಡಿ. ಕೀಪ್ ಎ ಪಾಮ್ಸ್ ಆನ್ ಯುವರ್ ನೀ. ಒಂದು ರೀತಿಯಲ್ಲಿ ಬಕೆಟ್ ಆ್ಯಂಗಲ್ ಥರ ನಿಮ್ಮ ಕೈಗಳು ಕಾಣಿಸ್ತದೆ. ಇಲ್ಲಿ ಶ್ವಾಸ ನಾರ್ಮಲ್ ಆಗಿ ತಗೊಂಡು ಬಿಡುವಾಗ ಒಂದು ಫೋರ್ಸಲ್ಲಿ ಬಿಡಬೇಕು. ಬಿಡುವಾಗ ಹೊಟ್ಟೆ ಮಾತ್ರ ಕಾಂಟ್ರಾಕ್ಟ್ ಆಗಬೇಕು, ಹಿಂದಕ್ಕೆ ಹೋಗಬೇಕು. ಲೈಕ್ ದಿಸ್. ಎಸ್, ಪ್ರಾರಂಭ ಮಾಡಿ ಕಪಾಲಭಾತಿ. ಒಂದೇ ಫ್ಲೋದಲ್ಲಿ 30 ಸಾರಿ ರಿಪೀಟ್ ಮಾಡಬೇಕು. ನಾರ್ಮಲ್ ಇನ್ಹಲೇಷನ್, ಫೋರ್ಸ್ಫುಲ್ ಎಕ್ಸಲೇಷನ್. ಸಹಜವಾಗಿ ಶ್ವಾಸ ತಗೊಂಡು ವೇಗವಾಗಿ ಶ್ವಾಸ ಬಿಡೋದು. ಬಿಡುವಾಗ ಹೊಟ್ಟೆ ಸ್ವಲ್ಪ ಹಿಂದಕ್ಕೆ ಹೋಗ್ತದೆ, ಕಾಂಟ್ರಾಕ್ಟ್ ಆಗ್ತದೆ. ಆ ಮೂಮೆಂಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಕಣ್ಣು ಮುಚ್ಚಿರಲಿ. ಕಪಾಲಭಾತಿಯಲ್ಲಿ ಆರಾಮವಾಗಿ ಮಾಡ್ತಾ ಹೋಗಿ. ಎಲ್ಲಿಯೂ ಅರ್ಜೆಂಟ್ ಮಾಡಬೇಕಾಗಿಲ್ಲ, ಎಲ್ಲಿಯೂ ರಫ್ ಮಾಡಬೇಕಾಗಿಲ್ಲ. ಇಬ್ಬರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಸರಿ ಗಮನಿಸ್ಕೊಳ್ಳಿ ಮತ್ತು ರೂಢಿಸ್ಕೊಳ್ಳಿ ಇದನ್ನು. ಮೂವತ್ತು ಸಾರಿ ಆದ ನಂತರ ಒಮ್ಮೆಗೆ ನಿಲ್ಲಿಸಿ, ಸ್ವಲ್ಪ ಹೊತ್ತು ನಿಮ್ಮ ಉಸಿರಾಟವನ್ನು ಗಮನಿಸಿ. ಇನ್ನೊಂದು ರೌಂಡ್ 30 ಸಾರಿ ಮಾಡಿ. ಇನ್ಹೇಲ್ ನಾರ್ಮಲಿ, ಎಕ್ಸೇಲ್ ಫೋರ್ಸ್ಫುಲಿ. ಲೆಟ್ ಸ್ಟಾರ್ಟ್. ಕಂಟಿನ್ಯೂ ಆಗಲಿ, ಅದೇ ಫ್ಲೋದಲ್ಲಿ 30 ಸಾರಿ ರಿಪೀಟ್ ಆಗಲಿ. ಮನಸ್ಸಿನಲ್ಲಿ ಲೆಕ್ಕ ಮಾಡೋದು ಸಹ ಒಂದು ಚಾಲೆಂಜೇ, ಅದನ್ನು ಗಮನಿಸಬೇಕು. ನಾವು ಫೋರ್ಸ್ಫುಲ್ಲಾಗಿ ಎಕ್ಸೇಲ್ ಮಾಡ್ತಾ ಇದ್ದರೆ ಸಾಲದು. ಎಸ್, ಸ್ವಲ್ಪ ಹೊತ್ತು ನಾರ್ಮಲ್ ಉಸಿರಾಟ ಮಾಡಿ. ಮತ್ತು 2 ಕೈಗಳಲ್ಲಿ ಚಿನ್ಮುದ್ರೆ ಮಾಡಿ. ಇನ್ನೊಂದು ರೌಂಡ್ ಮಾಡಬೇಕು. ಇದನ್ನು 3 ರೌಂಡ್ ಕಂಪ್ಲೀಟ್ ಆಗಬೇಕು. ಕಪಾಲಭಾತಿ 30 ಸ್ಟ್ರೋಕ್ ಥರ 3 ರೌಂಡು. ಎಸ್, ಇನ್ನೊಂದು ರೌಂಡ್ ಮಾಡಿ ಕಪಾಲಭಾತಿ. ಕೀಪ್ ಎ ಪಾಮ್ಸ್ ಆನ್ ಯುವರ್ ನೀ. ಇನ್ಹೇಲ್ ನಾರ್ಮಲಿ, ಎಕ್ಸೇಲ್ ಫೋರ್ಸ್ಫುಲಿ.
ಕಂಟಿನ್ಯೂ ಆಗಲಿ 30 ರೌಂಡ್ ತನಕ. ಓಕೆ, ಎಸ್. ಎರಡೂ ಕೈಗಳಲ್ಲಿ ಚಿನ್ಮುದ್ರೆ ಮಾಡಿ ಸಹಜವಾದ ಉಸಿರಾಟವನ್ನು ಗಮನಿಸಿ. ಒಂದು ಉತ್ತಮವಾದ ಅಭ್ಯಾಸ. ಸಾಮಾನ್ಯವಾಗಿ ಎಲ್ಲ ಪ್ರಾಯದವರು ಎಲ್ಲರೂ ಮಾಡ್ಬೋದು. ಆದರೆ ಯಾರಿಗಾದರೂ BP ಸಮಸ್ಯೆ ಇದೆ ಅನ್ನುವರು, ರಕ್ತದೊತ್ತಡದ ಸಮಸ್ಯೆ ಇದೆ ಅನ್ನುವರು, ಬ್ಲಡ್ ಪ್ರೆಷರ್ ಇರುವವರು ಇದನ್ನು ಅಟೆಂಪ್ಟ್ ಮಾಡೋದು ಬೇಡ. ಮಾಡಲೇಬಾರ್ದಂತಲ್ಲ, ಆದರೆ ಅವರ ತೀವ್ರತೆಯ ಮೇಲೆ ಅದನ್ನು ನಾವು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 1-to-1 ಪ್ರಾಕ್ಟೀಸ್ನ ಸಮಯದಲ್ಲಿ ನೀವು ಬೇಕಾದರೆ ಮಾಡ್ಬೋದು. ಕಪಾಲಭಾತಿ ಮಾಡ್ತಾ ಹೋದರೆ ಸಹಜವಾಗಿ ನಮ್ಮ ದೇಹದ ಶುದ್ಧೀಕರಣ ನಡೀತದೆ. ದೇಹದಲ್ಲಿರುವಂಥ ಅಶುದ್ಧಿ, ಕಾರ್ಬನ್ ಡೈಆಕ್ಸೈಡ್ ದೇಹದಿಂದ ಹೊರಗಿನ ಹಾಕಿ ದೇಹಕ್ಕೆ ಒಳ್ಳೆಯ ಪ್ರಮಾಣದ ಆಕ್ಸಿಜನ್ ದೇಹಕ್ಕೆ ಕೊಡೋದಕ್ಕೆ ಈ ಅಭ್ಯಾಸ ಸಹಾಯಕ್ಕೆ ಬರ್ತದೆ. ತ್ರಿದೋಷವನ್ನು ಬ್ಯಾಲೆನ್ಸ್ ಮಾಡೋದರಲ್ಲಿ ಈ ಕಪಾಲಭಾತಿ ಅಭ್ಯಾಸ ತುಂಬ ಉಪಯುಕ್ತವಾದಂಥ ಅಭ್ಯಾಸ. ಅದರಲ್ಲೂ ಕಫಕ್ಕೆ ರಿಲೇಟೆಡ್ ಆಗಿದ್ದ ಇಂಬ್ಯಾಲೆನ್ಸಿನಿಂದ ಏನಾದರೂ ಆರೋಗ್ಯ ವ್ಯತ್ಯಾಸ ಆದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯಕ್ಕೆ ಬರ್ತದೆ. ಎಕ್ಸ್ಪೆಷಲಿ ಅಬೌವ್ ಚೆಸ್ಟ್ ಅಂತ ಕರೀತೀವಿ. ನಮ್ಮ ಶ್ವಾಸಕೋಶದಿಂದ ಮೇಲಿನ ಭಾಗದಲ್ಲಿ ಬರುವಂಥ ಸಮಸ್ಯೆಗಳು, ಅದು ಸೈನಸ್ ಇರ್ಬೋದು, ಮೈಗ್ರೇನ್ ಇರ್ಬೋದು, ಹೆಡ್ಏಕ್ಗಳಿರ್ಬೋದು, ತಲೆ ಭಾರ ಅನಿಸುವಂಥದ್ದಾಗಿರ್ಬೋದು, ಬಾಡಿ ರಿಜಿಡಿಟಿ ಆಗುವಂಥದ್ದಾಗಿರ್ಬೋದು, ಬ್ರೆತ್ಲೆಸ್ನೆಸ್ ಆಗುವಂಥದ್ದು, ಸ್ನೋರಿಂಗ್ ಬರುವಂಥದ್ದು, ಅಥವಾ ಆಸ್ಮದಂಥ ಬ್ರೀದಿಂಗ್ ಆಗುವಂಥದ್ದು, ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರಾತ್ಮಕವಾಗಿ ಈ ಅಭ್ಯಾಸನೂ ಉಪಯೋಗಕ್ಕೆ ಪಡ್ಕೊಳ್ಬೋದು. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದರಲ್ಲಿ ಸಹ ಕಪಾಲಭಾತಿ ತುಂಬ ಉಪಯುಕ್ತವಾದಂತಹ ಅಭ್ಯಾಸ. ಒಂದಷ್ಟು ಹೊತ್ತು ಎದ್ದು ಕೂತ್ಕೊಂಡಾದ ನಂತರ, ಕಪಾಲಭಾತಿ ಆದ ನಂತರ ಕಣ್ಣು ಬಿಡಿ, ಓಪನ್ ಯುವರ್ ಐಸ್, ಕೈಗಳು ಬಿಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಬಲಕಾಲು ಚಾಚಿ, ಶ್ವಾಸ ಬಿಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಎಡಕಾಲು ಚಾಚಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಇಮಿಡಿಯೇಟ್ ಇನ್ನೊಂದು ಆಸನವನ್ನು ಅಟೆಂಪ್ಟ್ ಮಾಡಬೇಡಿ. ಕಾಲು ಸ್ವಲ್ಪ ದೂರ ಬಿಟ್ಟು ಕೈಗಳಿಂದ ಇಟ್ಟು ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸಿ. ಕಪಾಲಭಾತಿ ಅಭ್ಯಾಸ ಆದ ನಂತರ ನಾವು ಇನ್ನೊಂದಷ್ಟು ಯೋಗಾಸನಗಳನ್ನು ಅಭ್ಯಾಸ ಮಾಡೋದನ್ನು ರೂಢಿಸ್ಕೊಳ್ಬೋದು. ಇವತ್ತು ನಾವು ನಿಂತುಕೊಂಡು ಮಾಡುವಂಥ ಒಂದಷ್ಟು ಆಸನಗಳ ಕಡೆ ಗಮನ ಕೊಡುವ. ಅದರಲ್ಲಿ ಮೊದಲಿಗೆ ತಾಡಾಸನ. ನಿಂತುಕೊಳ್ಳಿ. ತಾಡ ಅಂತ ಹೇಳಿದರೆ ಅರ್ಥ ತಾಳೆಯ ಮರ ಅಥವಾ ಮೌಂಟ್, ಪರ್ವತ ಅಂತಲ್ಲಿ ಎರಡು ಅರ್ಥವನ್ನು ಸೂಚಿಸ್ತದೆ. ಈ ಎರಡು ಸಹ ವಿಶೇಷತೆ ಏನಂತ ಹೇಳಿದರೆ ದೃಢವಾಗಿ ನಿಲ್ಲುವಂತಹ ಸಾಮರ್ಥ್ಯ ಇರುವಂತಹ ವಿಚಾರ. ತಾಳೆಯ ಮರನೂ ಸಾಮಾನ್ಯವಾಗಿ ಉರುಳುವುದಿಲ್ಲ, ಬೀಳುವುದಿಲ್ಲ. ತೆಂಗಿನ ಮರ ಆದರೂ ಬೀಳ್ಬೋದು, ಬೇರೆ ಮರಗಳಾದರೂ ಬೀಳ್ಬೋದು. ತಾಳೆಯ ಮರ ಹೆಚ್ಚು ಬೀಳುವ ಸಾಧ್ಯತೆಗಳು ಬಹಳ ಕಡಿಮೆ. ಮತ್ತು ಪರ್ವತ, ಚಿಕ್ಕ ಚಿಕ್ಕ ಬೆಟ್ಟಗಳಾದರೂ ಜರಿಯುವುದು, ಆದರೆ ಪರ್ವತ ಅಲ್ಲಾಡೋದಿಲ್ಲ. ಅದೇ ರೀತಿ ನಮ್ಮ ದೇಹಕ್ಕೆ ಒಂದು ರೀತಿಯ ಸ್ಥಿರತೆಯನ್ನು ಕೊಡಬಹುದಾದಂಥ ಅಭ್ಯಾಸ ತಾಡಾಸನ. ಇಲ್ಲಿ ಎರಡೂ ಕಾಲುಗಳು ಒಟ್ಟಿಗೆ ಜೋಡಿಸಿರ್ತದೆ. ಕೈಗಳು ತೊಡೆಯ ಪಕ್ಕದಲ್ಲಿಟ್ಟು ಎದೆ ವಿಶಾಲಗೊಳಿಸಿ ದೃಷ್ಟಿ ಒಂದು ಪಾಯಿಂಟ್ ಮೇಲೆ, ಒಂದು ಬಿಂದುವಿನ ಮೇಲೆ ಇಟ್ಟು 5 ಸಾರಿ ಉಸಿರಾಟ ಮಾಡಬೇಕು. ಇಲ್ಲಿ ಉಸಿರಾಟ ಅನ್ನುವಂಥದ್ದು ಬಹಳ ಮುಖ್ಯ. ಅದು ಪ್ರಜ್ಞಾಪೂರ್ವಕವಾಗಿ ನಡೆಯಬೇಕು. ನಿಧಾನ ಶ್ವಾಸ ತಗೊಂಡು ನಿಧಾನ ಶ್ವಾಸ ಬಿಡೋದನ್ನು ರೂಢಿಸಬೇಕು. ಈ ರೀತಿಯಲ್ಲಿ 5 ಸಾರಿ ಉಸಿರಾಟ ಮಾಡಬೇಕು. ಇದು ತಾಡಾಸನ ಪ್ರಾರಂಭದ ಸ್ಥಿತಿ. ಇಲ್ಲಿ ತಾಡಾಸನ ಫಸ್ಟ್ ಮತ್ತು ಸೆಕೆಂಡ್ ಅನ್ನುವಂಥ 2 ವರ್ಷನ್ ಇದೆ, 2 ವಿಧ ಇದೆ. ತಾಡಾಸನ ಫಸ್ಟಲ್ಲಿ 2 ಸ್ಟೆಪ್ ಇರುವುದು. ಸ್ಟೆಪ್ 1ರಲ್ಲಿ ಶ್ವಾಸ ತಗೊಳ್ತಾ ಕೈಗಳ ಮೇಲೆ ಎತ್ತಲಿಕ್ಕೆ, ಸ್ಟೆಪ್ 2ರಲ್ಲಿ ಶ್ವಾಸ ಬಿಡುತ್ತಾ ಕೈಗಳ ಕೆಳಗೆ ಬರಲಿಕ್ಕೆ. ಒಂದು ಸಾರಿ ಗಮನಿಸುವ. ತಾಡಾಸನ ಫಸ್ಟ್, ಸ್ಟೆಪ್ 1,
ಶ್ವಾಸ ತೆಗೆದುಕೊಳ್ಳುತ್ತಾ ಕೈಗಳು ಮೇಲೆತ್ತಿ. ಇನ್ಹೇಲಿಂಗ್ ಲಿಫ್ಟ್ ಯರ್ ಹ್ಯಾಂಡ್ಸ್, ಜಾಯಿನ್ ದ ಪಾಮ್ಸ್. ಅಂಗೈಯ ಬುಡ ನೋಡಬೇಕು. ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಎಕ್ಸೇಲಿಂಗ್ ಬ್ರಿಂಗ್ ಡೌನ್ ಯರ್ ಹ್ಯಾಂಡ್ಸ್. ಇದನ್ನು 5 ಸಾರಿ ರಿಪೀಟ್ ಮಾಡಬೇಕು. ಶ್ವಾಸ ತೆಗೆದುಕೊಳ್ಳುತ್ತಾ ಕೈಗಳು ಮೇಲೆತ್ತಿ, ಅಂಗೈ ಜೋಡಿಸಿ, ಅಂಗೈಯ ಬುಡ ನೋಡಿ. ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಎಕ್ಸೇಲಿಂಗ್ ಬ್ರಿಂಗ್ ಡೌನ್. ಇನ್ನು 3 ಸಾರಿ ಆಗಬೇಕು. ಇನ್ಹೇಲಿಂಗ್ ಲಿಫ್ಟ್ ಯರ್ ಹ್ಯಾಂಡ್ಸ್, ಲುಕ್ ಅಪ್. ಎಕ್ಸೇಲಿಂಗ್ ಬ್ರಿಂಗ್ ಡೌನ್. ಇನ್ನೆರಡು ಸಾರಿ ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ, ಅಂಗೈ ಜೋಡಿಸಿ, ಅಂಗೈಯ ಬುಡ ನೋಡಿ. ಶ್ವಾಸ ಬಿಡುತ್ತಾ ಕೈ ಕೆಳಗೆ. ಇನ್ನೊಂದು ಸಾರಿ ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ, ಅಂಗೈ ಜೋಡಿಸಿ, ಮೇಲೆ ನೋಡಿ. ಶ್ವಾಸ ಬಿಡುತ್ತಾ ಕೈಗಳು ಕೆಳಗೆ. ಈ ರೀತಿ 5 ಸಾರಿ ಕಂಪ್ಲೀಟ್ ಆದ ನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ. ವಿಶ್ರಾಂತಿ ಅಂತ ಹೇಳಿದರೆ ಕಾಲು ಸ್ವಲ್ಪ ದೂರ ಬಿಟ್ಟು ಕಣ್ಣು ಮುಚ್ಚಿ ಸಹಜವಾದ ಉಸಿರಾಟವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್. ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಇರಲಿ. ಐದು ಸಾರಿ ಆದ ನಂತರ ತಾಡಾಸನ ಫಸ್ಟ್ ಕಂಪ್ಲೀಟ್ ಆದಾಗೆ ನಂತರ ಮಾಡಬೇಕಾಗಿರೋದು ತಾಡಾಸನ ಸೆಕೆಂಡ್. ತಾಡಾಸನ ಸೆಕೆಂಡಲ್ಲಿ 4 ಸ್ಟೆಪ್ ಇರ್ತದೆ, 4 ಹಂತ ಇರ್ತದೆ. ಸ್ಟೆಪ್ 1 ಶ್ವಾಸ ತಗೊಳ್ತಾ ಕೈಗಳನ್ನು ಮೇಲೆ ಎತ್ತಬೇಕು. ಸ್ಟೆಪ್ 2 ಶ್ವಾಸ ಬಿಡುತ್ತಾ ಮುಂದಕ್ಕೆ ಬಗ್ಗಬೇಕು. ಎಷ್ಟು ಸಾಧ್ಯನೋ ಅಷ್ಟೇ ಮುಂದೆ ಬಗ್ಗಬೇಕು. ಸಾಧ್ಯವಾದರೆ ನೆಲ ಮುಟ್ಟಬೇಕು ಮತ್ತು ಸಾಧ್ಯವಾದರೆ ಅಂಗೈಯನ್ನು ಪೂರ್ತಿ ನೆಲಕ್ಕೆ ಇಡಬಹುದು. ಅದು ತುಂಬ ದೀರ್ಘ ಅಭ್ಯಾಸದಿಂದ ಬರುವಂಥದ್ದು. ಸ್ಟೆಪ್ 3ಯಲ್ಲಿ ಶ್ವಾಸ ತಗೊಳ್ತಾ ಕೈಗಳು ಮೇಲೆ ಎತ್ತಬೇಕು, ಅಂಗೈ ಜೋಡಿಸಬೇಕು, ಮೇಲೆ ನೋಡಬೇಕು. ಸ್ಟೆಪ್ 4ಅಲ್ಲಿ ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಗೆ ತರಬೇಕು. ಇದು ತಾಡಾಸನ ಸೆಕೆಂಡ್. ಒಂದು ಸಾರಿ ಪ್ರಯತ್ನ ಮಾಡುವ. ಕಾಲುಗಳು ಜೋಡಿಸಿ ತಾಡಾಸನ ಸೆಕೆಂಡ್ ಸ್ಥಿತಿ. ಸ್ಟೆಪ್ 1 ಶ್ವಾಸ ತಗೊಳ್ತಾ ಕೈಗಳು ಮೇಲೆತ್ತಿ. ಇನ್ಹೇಲ್ ಲಿಫ್ಟ್ ಯರ್ ಹ್ಯಾಂಡ್, ಜಾಯಿನ್ ದ ಪಾಮ್ಸ್, ಲುಕ್ ಅಪ್. ಸ್ಟೆಪ್ 2 ಶ್ವಾಸ ಬಿಡುತ್ತಾ ಮುಂದಕ್ಕೆ ಬಗ್ಗಿ, ಎಷ್ಟು ಸಾಧ್ಯನೋ ಅಷ್ಟೇ ಬಗ್ಗಿ. ಸಾಧ್ಯವಾದರೆ ಕೈಯನ್ನು ನೆಲಕ್ಕೆ ತಾಗಿಸಿ ಅಂಗೈ ಕಾಲಿನ ಪಕ್ಕದಲ್ಲಿಡ್ಬೋದು. ಸ್ಟೆಪ್ 3 ಶ್ವಾಸ ತಗೊಳ್ತಾ ಮೇಲೆ ಬನ್ನಿ, ಕೈ ಜೋಡಿಸಿ ಮೇಲೆ ನೋಡಿ. ಸ್ಟೆಪ್ 4 ಶ್ವಾಸ ಬಿಡುತ್ತಾ ಕೈಗಳನ್ನು ಸೈಡಿಂದ ಕೆಳಗೆ ತನ್ನಿ. 5 ಸಾರಿ ಇದನ್ನು ರಿಪೀಟ್ ಮಾಡಬೇಕು. ರಿಪೀಟ್ ಮಾಡುವ. 1 ಶ್ವಾಸ ತಗೊಳ್ತಾ ಕೈಗಳ ಮೇಲೆ ಎತ್ತಿ. 2 ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ. ನಿಮ್ಮ ಅಂಗೈ ನೆಲಕ್ಕೆ ಇಡುವುದಿದ್ರೆ ಪಾದದ ಪಕ್ಕದಲ್ಲಿಡಿ. ಹಾಗೆ ಹಿಂದೆ ಎಷ್ಟು ಹೋಗ್ತದೋ ಅಷ್ಟು ಒಳ್ಳೆಯದು. ತಲೆ ಬಗ್ಗಿಸಿ. 3 ಶ್ವಾಸ ತಗೊಳ್ತಾ ಮೇಲೆ ಬನ್ನಿ, ಕೈ ಜೋಡಿಸಿ, ಅಂಗೈ ಜೋಡಿಸಿ ಮೇಲೆ ನೋಡಿ. 4 ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಇಲ್ಲಿ ಉಸಿರು ಮತ್ತು ಮೂಮೆಂಟ್ಗಳು ಒಟ್ಟಿಗೆ ನಡೀಬೇಕು. ಮೊದಲು ಉಸಿರು ತಗೊಂಡು ಮತ್ತೆ ಕೈ ಮೇಲೆ ಎತ್ತೋದಲ್ಲ. ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ, ಅಂಗೈ ಜೋಡಿಸಿ, ಅಂಗೈಯ ಬುಡ ನೋಡಿ. ಶ್ವಾಸ ಬಿಡುತ್ತಾ ಮುಂದಕ್ಕೆ ಬಗ್ಗಿ, ಎಷ್ಟು ಸಾಧ್ಯನೋ ಅಷ್ಟೇ ಬಗ್ಗಿ. ಸಾಧ್ಯವಾದರೆ ಅಂಗೈ ನೆಲಕ್ಕೆ ಊರಿ ತಲೆಯನ್ನು ಮಂಡಿಗೆ ತಾಗಿಸೋ ಪ್ರಯತ್ನವೂ ಮಾಡ್ಬೋದು. 3 ಶ್ವಾಸ ತಗೊಳ್ತಾ ಮೇಲೆ ಬನ್ನಿ, ಕೈ ಜೋಡಿಸಿ ಮೇಲೆ ನೋಡಿ. 4 ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. 3 ರೌಂಡ್ ಆಯಿತು. ಇನ್ನೆರಡು ಸಾರಿ ಮಾಡುವ. 1 ಇನ್ಹೇಲಿಂಗ್ ಲಿಫ್ಟ್ ಯರ್ ಹ್ಯಾಂಡ್ಸ್, ಜಾಯಿನ್ ಯರ್ ಪಾಮ್ಸ್, ಲುಕ್ ಅಪ್. 2 ಎಕ್ಸೇಲಿಂಗ್ ಬೆಂಡ್ ಫಾರ್ವರ್ಡ್, ಟಚ್ ದ ಫ್ಲೋರ್. 3 ಇನ್ಹೇಲಿಂಗ್ ಕಮ್ ಅಪ್, ಮೇಲೆ ನೋಡಿ. 4 ಎಕ್ಸೇಲಿಂಗ್ ಬ್ರಿಂಗ್ ಡೌನ್. ಇನ್ನೊಂದು ರೌಂಡ್. ಇನ್ಹೇಲ್ ಲಿಫ್ಟ್ ಯರ್ ಹ್ಯಾಂಡ್, ಶ್ವಾಸ ತಗೊಳ್ತಾ ಕೈಗಳು. 2 ಶ್ವಾಸ ಬಿಡುತ್ತಾ ಮುಂದಕ್ಕೆ ಬಗ್ಗಿ. 3 ಶ್ವಾಸ ತಗೊಳ್ತಾ ಮೇಲೆ ಬನ್ನಿ, ಕೈ ಜೋಡಿಸಿ, ಅಂಗೈಯ ಬುಡ ನೋಡಿ. 4 ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. 5 ಸಾರಿ ಕಂಪ್ಲೀಟ್ ಆಯಿತು.
ಕಾಲುಗಳು ಒಂದು ಪಾದದಷ್ಟು ದೂರ ಬಿಡಿ, ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸಿ. ಸಹಜವಾದ ಉಸಿರಾಟ. ನೀವು ಎಷ್ಟು ಉಸಿರಿನ ಕಡೆ ಗಮನ ಕೊಡ್ತಾ ಹೋಗ್ತಿರೋ ಅಷ್ಟು ದೇಹಕ್ಕೆ ಉಲ್ಲಾಸ ಆಗ್ತಾ ಬರ್ತದೆ, ರಿಲ್ಯಾಕ್ಸ್ ಆಗ್ತಾ ಬರ್ತದೆ. ದೇಹ ಮತ್ತು ಮನಸ್ಸು ಹಗುರಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಪ್ರತಿ ಆಸನಗಳು ಅಭ್ಯಾಸ ಆದ ನಂತರ ಒಂದಷ್ಟು ಸಮಯ, ಒಂದಷ್ಟು ನಿಮಿಷ ಅಥವಾ ಒಂದಷ್ಟು ಸೆಕೆಂಡ್ ನಾವು ಉಸಿರಾಟವನ್ನು ಗಮನಿಸ್ತಾ ಮುಂದಿನ ಆಸನಕ್ಕೆ ತಯಾರಾಗಬೇಕು. ಇನ್ನು ಒಂದು ಯೋಗಾಸನವನ್ನು ನಾವು ಗಮನಿಸುವ. ಆಸನದ ಹೆಸರು ಕಟಿ ಪರಿವರ್ತನಾಸನ. ಕಟಿ ಅಂತ ಹೇಳಿದರೆ ಸೊಂಟ ಅಂತ ಅರ್ಥ. ಸೊಂಟವನ್ನು ನಾವು ಇಲ್ಲಿ ಪರಿವರ್ತಿಸುವಂಥ ಒಂದು ವಿನ್ಯಾಸಕ್ಕೆ ಹೋಗ್ತೀವಿ. ಕಟಿ ಪರಿವರ್ತನಾಸನ ಮಾಡುವ ವಿಧಾನವನ್ನು ಗಮನಿಸಿಕೊಳ್ಳುವ. ಮೊದಲಿಗೆ ಸ್ಥಿತಿ, ಕಾಲು ಜೋಡಿಸಿ, ಕೈಗಳು ಕಾಲಿನ ಪಕ್ಕದಲ್ಲಿರಲಿ. 3 ಸಾರಿ ಉಸಿರಾಟ ಮಾಡಿ. ಇದನ್ನು ಸ್ಥಿತಿ ಅಂತ ಕರೀತೀವಿ. ಸ್ಥಿತಿಯಲ್ಲಿ 3 ಸಾರಿ ಉಸಿರಾಟ ಮಾಡಬೇಕು. ಸಹಜವಾದ ಉಸಿರಾಟ, ನಾರ್ಮಲ್ ಬ್ರೀದಿಂಗ್. ಎಲ್ಲಿಯೂ ಉಸಿರಿಗೆ ಫೋರ್ಸ್ ಬೇಡ. ಈಗ ಪ್ರೊಸೀಜರ್ ಮಾಡುವ. ಶ್ವಾಸ ತಗೊಳ್ತಾ ಬಲ ಕಾಲನ್ನು ಬಲ ಬದಿಗೆ 1 ಪಾದದಷ್ಟು ದೂರ ಬಿಡಿ, 1 foot ಡಿಸ್ಟೆನ್ಸ್. ಶ್ವಾಸ ಬಿಡಿ. ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ, ಬೆರಳುಗಳನ್ನು ಕ್ರಾಸ್ ಮಾಡಿ, ಅಂಗೈಯನ್ನು ಮೇಲಕ್ಕೆ ತಿರುಗಿಸಿ, ಕೈಗಳನ್ನು ಚಾಚಿ ಅಂಗೈಯನ್ನು ನೋಡುತ್ತಾ 5 ಸಾರಿ ಉಸಿರಾಟ ಮಾಡಿ. ನಿಧಾನ ಶ್ವಾಸ ಇರಲಿ. ನಿಧಾನವಾಗಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿ. ಕೈಗೆ ಯಾವುದೇ ಫೋರ್ಸ್ ಕೊಡಬೇಡಿ, ನಾರ್ಮಲ್ ಆಗಿ ಇರಲಿ. ಅಲ್ಲಿಂದ ನಿಮ್ಮ ದೇಹವನ್ನು ಬಲಬದಿಗೆ ತಿರುಗಿಸಬೇಕು. ಶ್ವಾಸ ಬಿಡುತ್ತಾ ದೇಹವನ್ನು ಬಲಬದಿಗೆ ಟ್ವಿಸ್ಟ್ ಮಾಡಿ. ಟ್ವಿಸ್ಟ್ ಯುವರ್ ಬಾಡಿ ಟು ರೈಟ್. ಓಕೆ. ಬೆಂಡ್ ಟು ರೈಟ್. ಶ್ವಾಸ ತಗೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡುತ್ತಾ ಎಡಬದಿಗೆ ಬಗ್ಗಿ. 5 ಸಾರಿ ಉಸಿರಾಟ ಆಗಲಿ. ಶ್ವಾಸ ತಗೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡುತ್ತಾ ಕೈಗಳ ಕೆಳಗೆ ತನ್ನಿ. ಪೂರ್ತಿ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಬಲ ಕಾಲನ್ನು ಎಡ ಕಾಲಿಗೆ ಜೋಡಿಸಿ. ಇದೇ ಕಟಿ ಪರಿವರ್ತನಾಸನವನ್ನು ಇನ್ನೊಂದು ವರ್ಷನಲ್ಲಿ ಇನ್ನೊಂದು ವಿಧದಲ್ಲಿ ಮಾಡಬೇಕು. ಶ್ವಾಸ ತಗೊಳ್ತಾ ಬಲ ಕಾಲು ಬಲ ಬದಿಗೆ 1 ಪಾದ ದೂರ ಬಿಡಿ. ಶ್ವಾಸ ಬಿಡಿ. ಶ್ವಾಸ ತಗೊಳ್ತಾ ಕೈಗಳ ಮೇಲೆತ್ತಿ, ಬೆರಳು ಕ್ರಾಸ್ ಮಾಡಿ ಅಂಗೈ ತಿರುಗಿಸಿ 5 ಸಾರಿ ಉಸಿರಾಟ ಮಾಡಿ. ಈಗ ನಿಮ್ಮ ದೇಹವನ್ನು ಬಲಬದಿಗೆ ತಿರುಗಿಸಬೇಕು. ಈ ರೀತಿ ಬಲಬದಿಗೆ ಶ್ವಾಸ ಬಿಡುತ್ತಾ ತಿರುಗಿಸಿ 5 ಸಾರಿ ಉಸಿರಾಟ ಮಾಡಿ. ಚೆನ್ನಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡಿ. ಶ್ವಾಸ ತಗೊಳ್ತಾ ಮುಖವನ್ನು ಮುಂದೆ ತನ್ನಿ. ಟರ್ನ್ ಟು ಫ್ರಂಟ್. ಶ್ವಾಸ ಬಿಡುತ್ತಾ ಎಡಬದಿಗೆ ಟ್ವಿಸ್ಟ್ ಆಗಿ ಎಡಬದಿಗೆ ತಿರುಗಿಸಿ ದೇಹವನ್ನು 5 ಸಾರಿ ಉಸಿರಾಟ ಮಾಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಮುಖವನ್ನು ಮುಂದೆ ತನ್ನಿ. ಕೈ ಚಾಚಿ. ಶ್ವಾಸ ಬಿಡುತ್ತಾ ಕೈಗಳ ಕೆಳಗೆ ತನ್ನಿ. ಪೂರ್ತಿ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತಾ ಬಲ ಕಾಲನ್ನು ಎಡ ಕಾಲಿಗೆ ಜೋಡಿಸಿ.
ರಿಲ್ಯಾಕ್ಸ್ ಮಾಡಿ, ಕಾಲು ದೂರವಿಡಿ, ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ. ಎಸ್, ಕೂತ್ಕೊಳ್ಳಿ. ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿನದ ಪೂರ್ವಭಾವಿಯಾಗಿ ನಾವು ಆವಿಷ್ಕಾರ ಯೋಗ ಮತ್ತು ಅಭಿಮತ ಚಾನಲ್ನ ಸಹಯೋಗದೊಟ್ಟಿಗೆ ಒಂದು ವಿಶೇಷವಾದ ಯೋಗದ ಸರಣಿ ಕಾರ್ಯಕ್ರಮಗಳನ್ನು ಜನರೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಸಂತೋಷ ಪಡ್ತಾ ಇದ್ದೀವಿ. 2015ರಿಂದ ನಾವು ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಜೂನ್ 21 ಗಮನಿಸ್ತಾ ಬರ್ತಾ ಇದ್ದೀವಿ, ಆಚರಿಸ್ತಾ ಬರ್ತಾ ಇದ್ದೀವಿ. ಒಂದಷ್ಟು ಮಂದಿ ಯೋಗದ ನಿತ್ಯ ಅಭ್ಯಾಸದ ಅನುಷ್ಠಾನವಾಗಿ ಅದನ್ನು ರೂಢಿಸ್ತಾ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾವು ಒಂದಷ್ಟು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ತಿಳಿದುಕೊಳ್ಳುವುದರೊಟ್ಟಿಗೆ ಅಭ್ಯಾಸ ಮಾಡುವ ಕ್ರಮವನ್ನು ಸಹ ಅರಿತುಕೊಂಡು ಅಭ್ಯಾಸವನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅನ್ನುವ ದೃಷ್ಟಿಯಿಂದ ಈ ಸರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಕೇಳುಗರು ಪ್ರಾರಂಭದಲ್ಲಿ ಇದನ್ನು ಸ್ಪಷ್ಟವಾಗಿ ಕೇಳಿ ಗಮನಿಸಿ ಮತ್ತೆ ಅಭ್ಯಾಸಕ್ಕೆ ಅನುಷ್ಠಾನ ಮಾಡಿ ಅನ್ನುವಂಥದ್ದು ನಮ್ಮ ವಿಜ್ಞಾಪನೆ. ಈ ಸರಣಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜ್ಞಾನವನ್ನು, ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಶೋಧನೆಗಳನ್ನು, ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶಾಸ್ತ್ರೀಯ ಗ್ರಂಥಗಳ ಉಲ್ಲೇಖಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದರೊಟ್ಟಿಗೆ ಯಾರಿಗೆ ಯಾವ ರೀತಿಯ ಯೋಗಾಭ್ಯಾಸ ಬೇಕು ಅನ್ನುವಂಥದ್ದನ್ನು ಸಹ ತಿಳಿಯಪಡಿಸುವಂತಹ ಪ್ರಯತ್ನ ಈ ಸರಣಿ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ. ಪ್ರಾರಂಭದಲ್ಲಿ ನಾನು ಅಭ್ಯಾಸಕ್ಕೇ ಹೆಚ್ಚು ಗಮನ ಕೊಡುವ ರೀತಿಯಲ್ಲಿ ನಾವು ಒಂದಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀವಿ. ಮುಂದಿನ ದಿನದಲ್ಲಿ ಯೋಗದ ಥಿಯರಿ ಅಥವಾ ಸಿದ್ಧಾಂತ ಜ್ಞಾನವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ. ಇವತ್ತು ನಾನು ಸಂಕ್ಷಿಪ್ತವಾಗಿ ನಾವು ಹೇಳಬೇಕಾದರೆ ಯೋಗದ ಶಬ್ದದ ಅರ್ಥವನ್ನು ಅರ್ಥ ಮಾಡಿಕೊಂಡು ಅಭ್ಯಾಸಕ್ಕೆ ತೊಡಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ. ಮಹರ್ಷಿ ಪತಂಜಲಿ ವಿಶ್ಲೇಷಿಸಿದ ಅಥವಾ ಜನರಿಗೆ ನೀಡಿದಂತಹ ಒಂದು ಅಮೂಲ್ಯವಾದಂತಹ ಒಂದು ಗ್ರಂಥ ಏನಂತ ಹೇಳಿದರೆ ಪಾತಂಜಲಿ ಯೋಗ ಸೂತ್ರಗಳು ಅಂತ ಕರಿತೀವಿ. ಆ ಪಾತಂಜಲಿ ಯೋಗ ಸೂತ್ರದ ಗ್ರಂಥದ ಆಧಾರದಿಂದ ನಾವು ಒಂದಷ್ಟು ಯೋಗದ ಅಭ್ಯಾಸ ಮತ್ತು ಒಂದು ಯೋಗದ ಜ್ಞಾನವನ್ನು ಪಡೆಯುವುದರೊಟ್ಟಿಗೆ ಯೋಗವನ್ನು ಜೀವನ ಶೈಲಿಯಾಗಿ ದಿನದ ದಿನಚರಿ ರೂಢಿಸಿಕೊಳ್ಳೋದಕ್ಕೆ ನಾವು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವ. ಒಂದಷ್ಟು ಮಂದಿಗೆ ಯೋಗ ಅಂತ ಹೇಳಿದ ತಕ್ಷಣ ಗಮನಕ್ಕೆ ಬರುವಂಥದ್ದು ತಾವು ಮಾಡುವಂಥ ಯೋಗ ಆಸನಗಳು, ಪ್ರಾಣಾಯಾಮಗಳು, ಧ್ಯಾನದ ಅಭ್ಯಾಸ, ಯೋಗದ ಸಂಬಂಧಪಟ್ಟಾಗೆ ನಮಗೆ ಆಸಕ್ತಿಯ ಏರಿಯಾ ಅಥವಾ ಅದರ ಪರಿಚಯ ಇರ್ಬೋದು. ಒಂದಷ್ಟು ಮಂದಿಗೆ ಅದನ್ನು ಗಮನಿಸಿರ್ಬೋದು. ಈ ಅಭ್ಯಾಸ ಮಾಡೋದಕ್ಕೆ ಒಂದಷ್ಟು ಪೂರ್ವ ಸಿದ್ಧತೆಗಳು ಬೇಕು ಅನ್ನುವಂಥದ್ದು ನಾನು ಗಮನಿಸಿ ಇವತ್ತು ನಾನು ಪ್ರಾರಂಭದಲ್ಲಿ ಯಾವ ರೀತಿಯ ಪೂರ್ವ ಸಿದ್ಧತೆಗಳು ಮಾಡಿಕೊಳ್ಬೇಕು ಅನ್ನೋದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಪ್ರಾರಂಭದಲ್ಲಿ ಯೋಗಾಭ್ಯಾಸಕ್ಕೆ ನಾವು ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕಾದ್ರೆ ನಮ್ಮ ಪರಿಸರವನ್ನು ಗಮನಿಸ್ಕೊಳ್ಬೇಕು. ಪರಿಸರವನ್ನು ಗಮನಿಸಿಕೊಂಡು ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕು. ಯಾವ ರೀತಿಯ ಸ್ಥಳದಲ್ಲಿ ಯೋಗಾಭ್ಯಾಸ ಮಾಡಬೇಕು ಅಂತ ಹೇಳಿದರೆ, ಸರಳವಾದ ವಾಕ್ಯದಲ್ಲಿ ಹೇಳಬೇಕಂತ ಹೇಳಿದರೆ, ಒಳ್ಳೆಯ ಗಾಳಿ ಬೆಳಕು ಬರುವಂತಹ ಕೋಣೆಯ ಒಳಗಡೆ ಯೋಗಾಭ್ಯಾಸವನ್ನು ಮಾಡಬೇಕು. ಯೋಗಾಭ್ಯಾಸ ಓಪನ್ ಪ್ಲೇಸ್ನಲ್ಲಿಯೋ, ಟೆರೆಸ್ನಲ್ಲಿಯೋ, ಗ್ರೌಂಡಲ್ಲಿಯೋ, ಪಾರ್ಕಲ್ಲಿಯೋ, ಬೀಚ್ನಲ್ಲಿಯೋ ಮಾಡುವಂಥದ್ದು ಸೂಕ್ತ ಅಲ್ಲ. ತೀರಾ ಅನಿವಾರ್ಯ ಇದ್ದರೆ ಅಂಥ ಜಾಗಕ್ಕೆ ನೀವು ಆಯ್ಕೆ ಮಾಡ್ಕೊಳ್ಬೋದು. ಆದರೆ ಒಳ್ಳೆಯ ಗಾಳಿ ಬೆಳಕು ಬರುವಂತಹ ಕೋಣೆಯ ಒಳಗಡೆ ಯೋಗಾಭ್ಯಾಸ ಮಾಡುವಂಥದ್ದನ್ನು ರೂಢಿಸಿಕೊಳ್ಳುವಂಥದ್ದು ತುಂಬ ಉತ್ತಮವಾದಂತಹ ಒಂದು ಅವಕಾಶ.